ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ರಿಯಾಕ್ಟ್ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇದೇ ವಿಚಾರವಾಗಿ ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ. ಡಿಕೆಶಿ ದೆಹಲಿಗೆ ಹೋದ್ರೆ ಅವರನ್ನೇ ಕೇಳಬೇಕು ಅಂತ ಸಿದ್ದು ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ಅಧಿಕಾರ ಹಂಚಿಕೆಯ ಬಗ್ಗೆ ಕೇಳ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡಿದ್ದಾರೆ. ಪವರ್ ಶೇರಿಂಗ್ ಸ್ಪಷ್ಟನೆಗೆ ಶಿವಗಂಗಾ ಆಗ್ರಹ ಮಾಡಿದ್ದಾರೆ. ಈ ವಿಚಾರವಾಗಿಯೂ ಕೂಡ ಮಾತನಾಡಿಸಲಾಯಿತು. ಆದರೆ ನಾಯಕತ್ವ ಬದಲಾವಣೆಯ ಬಗ್ಗೆ ಶಿವಗಂಗಾನೇ ಕೇಳಿ, ಶಿವಗಂಗಾ ಬಸವರಾಜ್ ಇಕ್ಬಾಲ್ ಹೆಸರು ಹೇಳ್ತಾ ಇದ್ದಂತೆ ಕಿಡಿಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅವರವರ ಹೇಳಿಕೆಗೆ ಅವರನ್ನೇ ಕೇಳಬೇಕು ತಮ್ಮ ಅಂತ ಕೂಡ ಹೇಳಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಬಜೆಟ್ ಪೂರ್ವಭಾವಿ ಸಭೆಯನ್ನ ಕೂಡ ಬಿಟ್ಟು ಸಿಎಂ ಸಿದ್ದರಾಮಯ್ಯ ಅವರ ಅನುಮತಿಯನ್ನ ಪಡೆದು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಈ ಒಂದು ದೆಹಲಿಯ ಪ್ರಯಾಣದ ವಿಚಾರವಾಗಿ ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿರುವಂತದ್ದು. ಈ ಸಂದರ್ಭದಲ್ಲಿ ಅವರನ್ನ ಈ ವಿಚಾರವಾಗಿ ಮಾತನಾಡಿಸಲಾಯಿತು. ಆದರೆ ಡಿಕೆಶಿ ದೆಹಲಿಗೆ ಹೋದ್ರೆ ಅವರನ್ನೇ ಕೇಳಬೇಕು, ನನ್ನನ್ನೇನಕ್ರಿ ಕೇಳ್ತೀರಾ ಅಂತ ಸಿಡಿಮಿಡಿ ಆಗಿರುವಂಥದ್ದು. ಅದರ ಜೊತೆಗೆ ನೋಡಿ, ಶಿವಗಂಗಾ ಬಸವರಾಜು ಇಕ್ಬಾಲ್ ಅವರು ಬಹಿರಂಗವಾಗಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಮುಂದಿನ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರು ಒಂದು ಅವಕಾಶವನ್ನ ಕೊಡಬೇಕು ಎನ್ನುವಂತಹ ಒಂದು ಏನು ಅವರ ಮನದಾಳದ ಮಾತುಗಳು ಏನಿತ್ತು ಆ ಮಾತುಗಳನ್ನ ಹೇಳಿರುವಂಥದ್ದು ಬಹಿರಂಗ ಹೇಳಿಕೆಗಳಾಗಿ. ಆದರೆ ಈ ವಿಚಾರವಾಗಿಯೂ ಕೂಡ ಅವರವ್ರ ಹೇಳಿಕೆ ಏನಿರುತ್ತೋ ಅವರನ್ನೇ ಕೇಳ್ತಮ್ಮ, ನನ್ನೇನು ಕೇಳ್ತೀಯ ನೀನು, ಶಿವಗಂಗಾ ಬಸವರಾಜ್ ಇಕ್ಬಾಲ್ ಹೆಸರು ಹೇಳ್ತಾ ಇದ್ದಂತೆ ಕಿಡಿಕಾರಿರುವಂಥದ್ದು. ಹಾಗಾದ್ರೆ ಎಕ್ಸಾಕ್ಟ್ ಆಗಿ ಏನ್ ಮಾತನಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದ ಕುರಿತಂತೆ ನೋಡ್ಕೊಂಡು ಬರೋಣ. ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಪ್ಪ, ಅಲ್ಲಿ ಅವ್ರನ್ನೇ ಕೇಳ್ರಿ, ನನ್ ಕೇಳಿದ್ರೆ 15 ಪುನಃ ಬಂದು ಇದಕ್ಕೆ ಬರೀ ನೀವು ಅವ್ರನ್ನೇ ಕೇಳ್ರಿ, ನಂಗೆ ಗೊತ್ತಿಲ್ಲ, ನಿನ್ನ ಎದುರಿಗಾಗಿತ್ತಪ್ಪ ಅಂತ ಅವ್ರನ್ನೇ ಕೇಳಿ. ಸುಮ್ಮನೆ ಈಗ ಎಲ್ಲಾ ಸುತ್ತಿ ಬಳಸಿ ಬಂದು ಇಲ್ಲಿಗೆ ಬರೋದು ನೀವು. ಅವ್ರು ಹೇಳ್ತಾರೆ ಅವ್ರನ್ನೇ ಕೇಳಪ್ಪ ತಮ್ಮ, ಬೇರೆ ವಿಚಾರ ಇದ್ರೆ ಕೇಳಿ. ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಪ್ಪ, ಅಲ್ಲಿ ಅವ್ರನ್ನೇ ಕೇಳ್ರಿ, ನನ್ ಕೇಳಿದ್ರೆ 15 ಪುನಃ ಬಂದು ಇದಕ್ಕೆ ಬರೀ ನೀವು ಅವ್ರನ್ನೇ ಕೇಳ್ರಿ, ನಂಗೆ ಗೊತ್ತಿಲ್ಲ, ನಿನ್ನ ಎದುರಿಗಾಗಿತ್ತಪ್ಪ ಅಂತ ಅವ್ರನ್ನೇ ಕೇಳಿ. ಸುಮ್ಮನೆ ಈಗ ಎಲ್ಲಾ ಸುತ್ತಿ ಬಳಸಿ ಬಂದು ಇಲ್ಲಿಗೆ ಬರೋದು ನೀವು. ಅವ್ರು ಹೇಳ್ತಾರೆ ಅವ್ರನ್ನೇ ಕೇಳಪ್ಪ ತಮ್ಮ, ಬೇರೆ ವಿಚಾರ ಇದ್ರೆ ಕೇಳಿ.